ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ. ಸೊ ಈ ಒಂದು 400 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗತ್ತೆ. ಓಕೆ, ಸೊ ಎಸ್ ಗಾಯ್ಸ್, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗತ್ತಪ್ಪ ಅಂತ ಅಂದ್ರೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸೊ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಕಡೆಯಿಂದ ಒಂದು ಕಮ್ಯುನಿಕೇಶನ್ ಬರಲಿ, ನಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನಾವು ಕಮ್ಯುನಿಕೇಶನ್ ಮಾಡ್ತಿದ್ರು ಕೂಡ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ, ಈ ತರ ಸಿಚುಯೇಷನ್ ಅಲ್ಲಿ ನೀವಿದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸೊನೇಟ್ ಆಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರ ಮೈಂಡ್ ಅಲ್ಲಿ ಯಾವ್ಯಾವ ಥಾಟ್ಸ್ ಗಳು ಓಡ್ತಾ ಇದೆ, ಸೊ ನಿಮ್ಮ ಬಗ್ಗೆ ಅವರು ಯಾವ ರೀತಿನಲ್ಲಿ ಥಿಂಕ್ ಮಾಡ್ತಿದ್ದಾರೆ, ಕಮ್ಯುನಿಕೇಶನ್ ಮಾಡ್ತಾರಾ, ರೀಚ್ ಔಟ್ ಆಗ್ತಾರಾ, ಅನ್ಬ್ಲಾಕ್ ಮಾಡ್ತಾರಾ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಒಂದು ವಿಡಿಯೋ ಇರುತ್ತೆ. ಸೊ ಫೈನಲ್ ಆಗಿ ಒಂದು ವಿಡಿಯೋನ ತುಂಬಾ ಜನ ರಿಕ್ವೆಸ್ಟ್ ಕೇಳಿದ್ರು, ಫೈನಲಿ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡೋ ಸಮಯ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಪೇಜ್ ಆಫ್ ಸೋರ್ಸ್ ಇದೆ. ಓಕೆ, 5 of wands, ace of cups, ace of wands, star card ಇದೆ and bottom of the card 4 of cups. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕಮ್ಯುನಿಕೇಶನ್ ಮಾಡ್ತಾರಾ, ರೀಚ್ ಔಟ್ ಆಗ್ತಾರಾ ಅಂದ್ರೆ ಡೆಫಿನೆಟ್ಲಿ ಹೌದು. ಸೊ ಖಂಡಿತ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಈಗಲೂ ಕೂಡ ಯೋಚನೆ ಮಾಡ್ತಿದಾರಾ, ಥಿಂಕ್ ಮಾಡ್ತಿದಾರಾ, ನೆನಪಿಸ್ಕೋತಾ ಇದಾರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಎಸ್ ಅಂತ ಹೇಳ್ತೀನಿ. ಸ್ಟಾರ್ ಇದೆ. ಸೊ ಸ್ಟಾರ್ ಇರೋದ್ರಿಂದ ನೀವು ಹೋಪ್ಸ್ ಇಟ್ಕೋಬಹುದು, ಬಿಲೀವ್ ಮಾಡ್ಬೋದು ಡಿವೈನ್ ಅಲ್ಲಿ. ಸೊ ಈ ಒಂದು ಸಮಯದಲ್ಲಿ ಯೂನಿವರ್ಸ್ ನಿಮಗೆ ಏನ್ ಹೇಳಕ್ಕೆ ಹೊರಟಿದ್ದಾರೆ ಅಂದ್ರೆ ಪೇಷನ್ಸ್. ಸೊ ಮೇ ಬಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ರಿಯಲೈಸ್ ಆಗುವಂತ ಸಮಯ ಬಂದಿದೆ, ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋಂತ ಸಮಯ ಬಂದಿದೆ. ಸೊ ನೀವೇನು, ನಿಮ್ಮ ವ್ಯಕ್ತಿತ್ವ ಏನು, ನೀವು ಎಷ್ಟು ಆನೆಸ್ಟಿ ಆಗಿದ್ದೀರಾ, ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ, ಇದನ್ನೆಲ್ಲ ತಿಳಿಸ್ಕೊಳ್ಳೋ ಅಂತ ಒಂದು ಟೆಸ್ಟಿಂಗ್ ಪೀರಿಯಡ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ಸೊ ಹಾಗಾಗಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ. ಓಕೆ, ಸೊ ಈಗೋ ಇರೋದ್ರಿಂದ ಇವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಥಿಂಕ್ ಮಾಡ್ತಿರ್ತಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೊ ನಿಮ್ಮನ್ನ ಕಳ್ಕೊಳಕ್ಕೆ ಇವ್ರಿಗೂ ಇಷ್ಟ ಇಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ಈಗೋ ಅಡ್ಡ ಬರ್ತಾ ಇದೆ. ನಾನು ನನ್ನ ಈಗೋನ ಗಿವ್ ಅಪ್ ಮಾಡಿ ಇವರ ಒಂದು ಪ್ರೀತಿಗೆ ಸರೆಂಡರ್ ಆಗಕ್ಕಾಗಲ್ಲ, ಸೊ ಇದೆಲ್ಲ ಮಾಡಿದ್ರೆ ನಂದು ವ್ಯಾಲ್ಯೂ ಹೊರಟೋಗ್ಬಿಡುತ್ತೆ ಅಂತ ಇವರು ಹ್ಯಾಂಗಲ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಇಸ್ ಸ್ಯಾಡ್. ನೀವು ನೋಡ್ತಿರ್ಬೋದು 4 of cups ಇದೆ. ಸೊ ತುಂಬಾ ಬೇಜಾರಲ್ಲಿ ಕುಳಿತುಕೊಂಡಿದ್ದಾರೆ ಮರದ ಕೆಳಗಡೆ. ಒಂದು ಇಮೇಜ್ ಏನ್ ನೋಡ್ತಾ ಇದ್ರ, ನಿಮ್ಮ ವ್ಯಕ್ತಿಯ ಎನರ್ಜಿ ಹಿಂಗಿದೆ. ಸೊ ಅವ್ರು ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಐಸೋಲೇಟ್ ಆಗ್ತಿದ್ದಾರೆ, ಏಕಾಂಗಿ ಆಗ್ತಿದ್ದಾರೆ, ಒಬ್ಬಂಟಿ ಆಗ್ತಿದ್ದಾರೆ, ಲೋನ್ಲಿ ಫೀಲ್ ಮಾಡ್ತಿದ್ದಾರೆ. ಸೊ ನಿಮ್ಮಿಂದ ದೂರ ಆಗಿ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಏನು ಅವರೇನು ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ. ದಿಸ್ ಪರ್ಸನ್ ಇಸ್ ಆಲ್ಸೋ ಸಫರಿಂಗ್ ಇನ್ಸೈಡ್ ಅಂತ ಬರ್ತಾ ಇದೆ. ಅವರ ಹೃದಯದಲ್ಲಿ ಅವರು ನೊಂದ್ಕೋತಾ ಇದ್ದಾರೆ, ಬೇಜಾರಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ರೀಚ್ ಔಟ್ ಏನಕ್ಕೆ ಆಗ್ತಿಲ್ಲ ಅಂತ ಅಂದ್ರೆ ಬಿಕಾಸ್ ಆಫ್ ದೇರ್ ಓನ್ ಈಗೋ, ಓನ್ ಥಾಟ್ಸ್, ತುಂಬಾ ಓವರ್ ಥಿಂಕ್ ಮಾಡೋದು, ತುಂಬಾನೇ ಅಸಂಪ್ಷನ್ ಮಾಡೋದು. ಸೊ ಇವರು ನನ್ನ ಜೊತೆಗೆ ನಿಜವಾಗ್ಲೂ ಇಷ್ಟಪಡ್ತಿದಾರಾ, ಪ್ರೀತಿ ಮಾಡ್ತಿದಾರಾ, ಇದೆಲ್ಲ ರಿಯಲ್ ಫೇಕ್ ಅಂತ ಅಸಂಪ್ಷನ್ ಮಾಡೋದು. ಅಥವಾ ನನ್ನ ಇವ್ರು ಯಾಕೆ ಇಷ್ಟು ಪ್ರೀತಿ ಮಾಡ್ತಿದ್ದಾರೆ, ಈ ಪ್ರೀತಿನಲ್ಲಿ ಏನ್ ಇದೆ, ನಾನು ಏನ್ ಮಾಡಿಲ್ಲ ಅವ್ರಿಗೆ, ಸೊ ನನ್ಗೆ ಏನಕ್ಕೆ ಇಷ್ಟು ಪ್ರೀತಿ ಕೊಡ್ತಿದ್ದಾರೆ, ಮೇ ಬಿ ಈ ಪ್ರೀತಿನ ಪಡ್ಕೊಳಕ್ಕೆ ನನ್ಗೆ ಅಷ್ಟು ಅರ್ಹತೆ ಇದೆಯಾ, ಇದೆಲ್ಲ ಓವರ್ ಥಿಂಕ್ ಮಾಡ್ತಾ ಇರುವಾಗ ಇವ್ರಿಗೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ದಿಸ್ ಪರ್ಸನ್ ಫೀಲ್ ವೆರಿ ಡಿಸ್ಟರ್ಬ್. ಸೊ ನಿಮ್ಮ ಯೋಚನೆಗಳು ಬಂದಾಗ ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಬರುತ್ತೆ, ಖುಷಿ ಸಿಗುತ್ತೆ, ಎಂಜಾಯ್ಮೆಂಟ್ ಸಿಗುತ್ತೆ. ಪ್ರತಿಯೊಂದನ್ನು ಇವರು ನಿಮ್ಮ ಪ್ರೀತಿನ ಎಂಜಾಯ್ ಮಾಡ್ತಿದ್ದಾರೆ, ನಿಮ್ ಜೊತೆಗೆ ಮಾತಾಡ್ಲಿ ಬಿಡ್ಲಿ ಇವರು. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ರೀಚ್ ಔಟ್ ಏನಕ್ಕೆ ಆಗ್ತಿಲ್ಲ ಅಂತ ಅಂದ್ರೆ ಬಿಕಾಸ್ ಸಮಥಿಂಗ್ ಇಸ್ ಸ್ಟಾಪಿಂಗ್ ದೆಮ್. ಏನಕ್ಕೆ ಅಂತ ಅಂದ್ರೆ ಎಲ್ಲೊಂದ್ ಕಡೆ ನೋಡಿ ನೈಟ್ ಆಫ್ ವಾಂಡ್ಸ್ ಇದೆ, ಮತ್ತೆ 5 of wands ಇದೆ. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ತುಂಬಾ ಜನರ ಇವ್ರಿಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವ್ರಿಗೆ
ಅವರು ಮುಂದೆ ಬರಕ್ ಆಗ್ತಿಲ್ಲ. ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್. ಅವ್ರ ಮನೆಯವ್ರು ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಥವಾ ಅವ್ರ ಜೊತೆಗೆ ಕೆಲಸ ಮಾಡ್ತಿರೋಂಥ ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ತುಂಬಾ ಗೊತ್ತಿರೋಂಥವ್ರು ಇವ್ರಿಗೆ ತುಂಬಾ ಮ್ಯಾನ್ಪ್ಲೇಟ್ ಮಾಡ್ತಿದ್ದಾರೆ, ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ಅವರು ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ ನಿನ್ಗೆ ಹೆಂಗ್ ಗೊತ್ತು? ಅದು ನಾಟಕ ಇರ್ಬೋದಲ್ವಾ, ನೀನ್ ಯಾಕೆ ಹಂಗೆ ಯೋಚನೆ ಮಾಡ್ತಿಲ್ಲ? ಈ ರೀತಿ ಎಲ್ಲ ಅವ್ರಿಗೆ ಬ್ರೈನ್ ವಾಶ್ ಮಾಡೋದು ಇದೆಲ್ಲ ನಡೀತಾ ಇದೆ. ಸೊ ಹಾಗಾಗಿ ಇವರು ತುಂಬಾ ಡಿಸ್ಟರ್ಬ್ ಆಗ್ತಿದ್ದಾರೆ. ಸೊ ಅವರು ಯಾವ ಮಾತನ್ನ ನಂಬೇಕು ಬಿಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೇರೆಯವ್ರು ನೋಡಿದ್ರೆ ನಾಟಕ ಇರ್ಬೋದು ಅಂತ ಹೇಳ್ತಾರೆ, ನನ್ ಮನ್ಸು ನೋಡಿದ್ರೆ ಅವ್ರಿಗೋಸ್ಕರ ಮಿಡಿತಾ ಇದೆ, ನಾನ್ ಬೇರೆ ಈಗೋನಲ್ಲಿ ಇದೀನಿ, ನಾನು ಯಾವ ತರ ಸ್ಟೆಪ್ ತಗೋಬೇಕು ಅನ್ನೋದು ಇವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫಿಯರ್. ತುಂಬಾ ಭಯ ಇದೆ, ನಿಮ್ಮನ್ನ ಕಳ್ಕೊಂಡ್ರೆ ಶಾಶ್ವತವಾಗಿ ಕಳ್ಕೊತೀನಿ ಅನ್ನೋ ಭಯ ಇದೆ. ಇವರು ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ, ನಿಮ್ಮ ಹತ್ರ ಇರಕ್ಕೂ ಇಷ್ಟಪಡ್ತಾ ಇಲ್ಲ, ದೂರ ಇರಕ್ಕೂ ಇಷ್ಟಪಡ್ತಾ ಇಲ್ಲ. ಇವ್ರಿಗೆ ಈ ರೀತಿ ಒಂದು ಎನರ್ಜಿ ಆಗ್ತಾ ಇದೆ. ಬಟ್ ದಿಸ್ ಪರ್ಸನ್ ಇಸ್ ವೆರಿ ಆನೆಸ್ಟ್, ತುಂಬಾ ಆನೆಸ್ಟ್ ಆಗಿದ್ದಾರೆ. ಅವ್ರ ಸುತ್ತಮುತ್ತ ಎಂತದೇ ಬ್ರೈನ್ ವಾಶ್ ನಡೀತಾ ಇರಲಿ, ಅವ್ರು ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಡ್ತಾ ಇಲ್ಲ. ಬಟ್ ಅವ್ರಿಗೆ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿ ಅಭ್ಯಾಸ ಇದೆ. ಸೊ ಇವತ್ತು ನೋಡ್ರೆ ಯಾರೋ ಏನೋ ಹೇಳ್ತಿದ್ದಾರೆ ಅನ್ನೋ ಮಾತ್ರಕ್ಕೆ ನಿಮ್ಮನ್ನ ಕಳ್ಕೋಬಾರ್ದು ಅನ್ನೋದು ಅವ್ರಿಗೆ ಥಾಟ್ಸ್ ಕೂಡ ಇದೆ. ಮೆಚೂರ್ ಇದ್ದಾರೆ ಇವರು. ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ಐಸೋಲೇಟೆಡ್. ತುಂಬಾ ಒಬ್ಬಂಟಿ ಆಗ್ತಾ ಇದ್ದೀನಿ ನಾನು ಯಾರ ಜೊತೆನೂ ಬೆರೀತಾ ಇಲ್ಲ. ಆಟೋಮೆಟಿಕ್ಲಿ ಅವ್ರು ನಿಮ್ ಜೊತೆಗೆ ಮಾತಾಡೋದು ಬಿಟ್ಟ ಮೇಲೆ ಅವ್ರು ಯಾರ ಜೊತೆನೂ ಜಾಸ್ತಿ ಬೆರೀತಾನೆ ಇಲ್ಲ. ಅವ್ರಿಗೆ ಅನಿಸ್ತಾ ಇದೆ ನನ್ನ ಕ್ಯಾರೆಕ್ಟರ್ ಅಲ್ಲಿ ಏನ್ ಇಷ್ಟೊಂದು ಬದಲಾವಣೆ ಆಗ್ತಾ ಇದೆ ಅಂದ್ರೆ, ನಾನು ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೆ. ಪ್ರತಿಯೊಬ್ಬರ ಹತ್ರನು ಕುತ್ಕೊಳ್ಳೋದು, ಮಾತಾಡೋದೆಲ್ಲ ಮಾಡ್ತಾ ಇದ್ದೆ. ಇವ್ರ ಜೊತೆ ಮಾತಾಡೋದು ಸ್ಟಾಪ್ ಮಾಡಿದ್ಮೇಲೆ ನಾನು ಎಲ್ಲಾರ ಹತ್ರನು ನಾನು ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ. ನನ್ನಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಇದೆಲ್ಲ ಯೋಚನೆ ಮಾಡಿದಾಗ ಅವ್ರಿಗೆ ಏನ್ ಅನಿಸ್ತಿದೆ ಅಂತ ಅಂದ್ರೆ, ಇವ್ರಿಗೆ ಎಷ್ಟು ಶಕ್ತಿ ಇದೆ ಪ್ರೀತಿಗೆ, ಎಷ್ಟು ಪವರ್ಫುಲ್ ಅದು ಪ್ರೀತಿ ಅಂತ ಅಂದ್ರೆ, ಸಂಬಂಧ ಅಂತ ಅಂದ್ರೆ. ನಾ ಪ್ರೀತಿ ಮಾಡೋರು ನನ್ನ ಜೊತೆಗಿದ್ದಾಗ ಎಲ್ಲ ಇದೆ, ಸ್ವರ್ಗ ಅಂತ ಅನ್ಸುತ್ತೆ. ಅವ್ರು ನನ್ನ ಜೊತೆಗಿಲ್ಲ ಅಂತ ಅನ್ನುವಾಗ ನಾನು ಯಾಕೆ ಈ ರೀತಿ ನಡ್ಕೋತಾ ಇದ್ದೀನಿ ಬೇರೆಯವ್ರ ಹತ್ರ ಅನ್ನೋದೇ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ಕಾಲ್ಡ್ ಲವ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಬಟ್ ತುಂಬಾ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ಅವರು ನಿಮ್ಮ ಜೊತೆಗೆ ಸಡನ್ ಆಗಿ ಫೀಲ್ ಆಗುತ್ತೆ, ಮಾತಾಡ್ಬೇಕು, ಕಮ್ಯುನಿಕೇಶನ್ ಮಾಡ್ಬೇಕು, ಮೀಟ್ ಮಾಡ್ಬೇಕು ಅಂತ ಅವ್ರಿಗೊಂದು ಡ್ರೈವ್ ಬರುತ್ತೆ. ಸೊ ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ಅವರು ಕೂಡ ಅದೇ ರೀತಿ ಆಗ್ತಿರ್ಬೋದಾ? ನಾನು ಮಾತಾಡೋದು ಬಿಟ್ಟೆ ಅಂತ ಹೇಳಿ ಅವರು ನನ್ನ ಮಾತಾಡೋದು ಬಿಟ್ಬಿಡ್ತಾರಾ, ಅಥವಾ ನಾನು ಶಾಶ್ವತವಾಗಿ ಕಳ್ಕೊಬಿಡ್ತೀನ? ಎಲ್ಲಾ ಒಂದು ಗೊಂದಲಗಳಿಗೆ ಅವರು ಮುಂದೆ ಬರುವಂತಹ ದಿನಗಳಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ಸ್ಪೈ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ನಿಮ್ ಜೊತೆಗೆ ಎಷ್ಟೇ ಜಗಳ ಆಗಿರ್ಲಿ, ಮನಸ್ತಾಪ ಆಗಿರ್ಲಿ, ಅಥವಾ ಮಾತಾಡೋದು ನಿಮ್ಮ ವ್ಯಕ್ತಿನೇ ಬಿಟ್ಟಿರ್ಲಿ, ಅಥವಾ ಬ್ಲಾಕೇ ಮಾಡಿರ್ಲಿ ನಿಮ್ಮನ್ನ, ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಆನ್ ಯು. ಓಕೆ, ಪೇಜ್ ಆಫ್ ಸೋರ್ಸ್ ಇದೆ. ನೀವು ಅಂತ ಬಂದಾಗ ಇವ್ರಿಗೆ ತುಂಬಾ ಹೆಂಗಿದ್ದಾರೆ ಅಂತ ಅಂದ್ರೆ, ಲೈಕ್ ಒಂದು ಸ್ವರ್ಗ ಸಿಕ್ಕಿರೋ ತರ ಆಗಿದೆ. ಮತ್ತೆ ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ಸ್ಪೈ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು. ನೀವೇನ್ ಪೋಸ್ಟ್ ಹಾಕ್ತೀರಾ, ನೀವೇನ್ ಸ್ಟೇಟಸ್ ಹಾಕ್ತೀರಾ, ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ಅಥವಾ ನಿಮಗೆ ನಿಮ್ ಫೋಟೋಸ್ ಅಥವಾ ನೀವು ಹಾಕುವಂತ ಪೋಸ್ಟ್ಗೆ ಯಾರು ಲೈಕ್ ಅಂಡ್ ಕಮೆಂಟ್ ಮಾಡ್ತಿರ್ತಾರೋ ಪ್ರೊಫೈಲ್ ಚೆಕ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಬಟ್ ತುಂಬಾ ಭಯ ಇದೆ ಲೈಫಲ್ಲಿ. ಇವತ್ತೇನಾದ್ರೂ ನಾನು ಅವ್ರ ಜೊತೆಗೆ ಮಾತಾಡೋದು ಬಿಟ್ಮೇಲೆ ಇವ್ರೇನಾದ್ರೂ ಬೇರೆಯವ್ರ ಹತ್ರ ರಿಲೇಶನ್ಶಿಪ್ ಹೋಗ್ಬಿಡ್ತಾರಾ ಅನ್ನೋದೆಲ್ಲ ಒಂದು ಥಾಟ್ ಇದೆ. ಬಟ್ ಐ ಫೀಲ್ ಏನ್ ಗೊತ್ತಾ, ಏಸ್ ಆಫ್ ಕಪ್ಸ್ ಇರೋದ್ರಿಂದ ದೇರ್ ವಿಲ್ ಬಿ ದ ನ್ಯೂ ಬಿಗಿನಿಂಗ್ ಅಂಡ್ ರಿಯೂನಿಯನ್. ನಿಮ್ಮಿಬ್ರ ಮಧ್ಯೆ ಎಷ್ಟೇ ದೊಡ್ಡ ಮನಸ್ತಾಪ ಆಗಿರ್ಲಿ ಅಥವಾ ಸಪ್ರೇಷನ್ ಆಗ್ಲಿ, ತುಂಬಾ ದಿನಗಳಿಂದಾನೇ ಏನಾದ್ರೂ ಆಗಿರ್ಲಿ, ಬಟ್ ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ. ಸೊ ದಿಸ್ ಇಸ್ ಅ ಪಾಸ್. ನಿಮ್ಮ ವ್ಯಕ್ತಿಗೆ ಅದು ರಿಯಲೈಸೇಷನ್ ಆಗಬೇಕು ಅಂತ ಹೇಳಿ ಮೇ ಬಿ ಯೋರ್ ಅಂಡ್ ಟೆಸ್ಟಿಂಗ್ ಪೀರಿಯಡ್. ನೀವು ನಿಮ್ಮ ವ್ಯಕ್ತಿ ಒಂದು ಟೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಾ. ಸೊ ಪ್ರೀತಿ ಹೆಂಗಿರುತ್ತೆ, ಸಂಬಂಧ ಅಂದ್ರೆ ಏನು, ಅವ್ರ ಜೊತೆಗೆ ನೀವು ಮಾತಾಡೋದ್ ಬಿಟ್ಮೇಲೆ ಇದೊಂದು ಅಡಿಕ್ಷನ್ ಅಥವಾ ನಿಜವಾಗ್ಲೂ ಈ ಪ್ರೀತಿಗೆ ಅಷ್ಟು ಪೊಟೆನ್ಷಿಯಲ್ ಇದೆಯಾ, ಎಲ್ಲಾನು ನಿಮ್ಮ ಹತ್ರ ಬಹಿರಂಗ ಪಡಿಸ್ಬೇಕು ಅಂತಾನೆ ನಿಮಗೆ ಈ ಒಂದು ಪ್ರೀತಿನಲ್ಲಿ ಪರೀಕ್ಷೆಗಳು ನಡೀತಾ ಇದೆ. ಸೊ ಹಾಗಾಗಿನೇ ನಿಮ್ಮ ಕನೆಕ್ಷನ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ. ಸಪ್ರೇಷನ್ ಆಗಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಏನಾದ್ರೂ ಆಗಿರ್ಲಿ, ದಿಸ್ ಇಸ್ ಇನ್ ಅ ಟೆಸ್ಟಿಂಗ್ ಪೀರಿಯಡ್. ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೊಟೆನ್ಷಿಯಲ್ ಅಂತ ಅಂದ್ರೆ ಶಕ್ತಿ ಇದೆ. ಪ್ರೀತಿ ಹೆಂಗ್ ಬೇಕಾದ್ರೂ ರೂಪ ಪಡ್ಕೋತಾ ನಿಮ್ಮ ಕನೆಕ್ಷನ್ಗೆ. ಬಟ್ ದಿಸ್ ಪರ್ಸನ್ ಇಸ್ ಆನೆಸ್ಟ್ ಅಂತ ಹೇಳ್ತಾ, God bless you and take care, guys.